ನಮಸ್ಕಾರ. ನಾವು ತಿನ್ನೋ ಆಹಾರದ ಬಗ್ಗೆ ಒಮ್ಮೆ ಯೋಚನೆ ಮಾಡೋಣ. ಅಂದ್ರೆ, ಒಂದು ತುತ್ತು ಬಾಯಿಗೆ ಹಾಕಿದ ಮೇಲೆ ಅದರ ಕಥೆ ಏನಾಗತ್ತೆ? ಅದು ನಿಜಕ್ಕೂ ಒಂದು ಅದ್ಭುತವಾದ, ಕಣ್ಣಿಗೆ ಕಾಣದ ಪಯಣ. ಬನ್ನಿ, ಇವತ್ತು ಆ ಪಯಣದ ಪ್ರತಿಯೊಂದು ಹಂತವನ್ನು ಒಟ್ಟಾಗಿ ಸೇರಿ ನೋಡೋಣ. ಹೌದು, ನಾವು ತಿನ್ನೋ ಆಹಾರ ನಮ್ಮ ದೇಹದೊಳಗೆ ಏನಾಗುತ್ತೆ ಇದೇ ಅಲ್ಲ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಮ್ಮ ದೇಹದೊಳಗಿನ ಎಷ್ಟೊಂದು ಸಂಕೀರ್ಣ ಆದರೆ ಅಷ್ಟೇ ಸುಂದರವಾದ ಪ್ರಕ್ರಿಯೆಗಳು ಒಂದೊಂದಾಗಿ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಸರಿ, ಹಾಗಿದ್ರೆ ಈ ಪಯಣ ಎಲ್ಲಿಂದ ಶುರುವಾಗತ್ತೆ? ನಮ್ಮ ಬಾಯಿಂದಲೇ. ಹೌದು, ಆಹಾರ ಹೊಟ್ಟೆ ಸೇರೋಕ್ ಮುಂಚೆನೇ ಜೀರ್ಣಕ್ರಿಯೆಯ ಒಂದು ಬಹಳ ಮುಖ್ಯವಾದ ಹಂತ ಇಲ್ಲೇ ಶುರುವಾಗ್ಬಿಡುತ್ತೆ. ಇದನ್ನು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದಲ್ವಾ? ನಾವು ಅನ್ಕೋತೀವಿ ಬಾಯಿ ಅಂದ್ರೆ ಆಹಾರ ಒಳಗೆ ಹೋಗೋಕೆ ಒಂದು ದಾರಿ ಅಷ್ಟೇ ಅಂತ. ಆದರೆ ಹಾಗಲ್ಲ. ಅದು ಜೀರ್ಣಕ್ರಿಯೆಯ ಮೊದಲನೇ ಮತ್ತು ಬಹಳ ಮುಖ್ಯವಾದ ಸ್ಟೇಜ್. ನಮ್ಮ ದೇಹ ಆಹಾರವನ್ನ ಒಡೆಯಕ್ಕೆ ಶುರು ಮಾಡೋದೇ ಇಲ್ಲಿಂದ. ಹಾಗಾದ್ರೆ ಇದರ ಹಿಂದಿರೋ ಸೀಕ್ರೆಟ್ ಏನು? ಅದುವೇ ಲಾಲಾರಸ, ಅಂದ್ರೆ ನಮ್ಮ ಜುಲ್ಲು. ಇದನ್ನ ಸುಮ್ಮನೆ ನೀರು ಅಂತ ತಿಳ್ಕೋಬಾರ್ದು. ಇದರಲ್ಲಿ ಸಲೈವರಿ ಅಮೈಲೇಸ್ ಅಂತ ಒಂದು ಪವರ್ಫುಲ್ ಎನ್ಸೈಮ್ ಅಂದ್ರೆ ಕಿಣ್ವ ಇದೆ. ಇದೇ ನಮ್ಮ ಜೀರ್ಣಕ್ರಿಯೆ ಕಥೆಯ ಮೊದಲ ಹೀರೋ. ಸರಿ, ಹಾಗಿದ್ರೆ ಈ ಸಲೈವರಿ ಅಮೈಲೇಸ್ ಹೇಗೆ ಕೆಲಸ ಮಾಡುತ್ತೆ? ನೋಡಿ, ನಾವು ತಿನ್ನೋ ಆಹಾರದಲ್ಲಿ, ಉದಾಹರಣೆಗೆ ಅನ್ನ ಚಪಾತಿಯಲ್ಲಿ ಪಿಷ್ಟ ಅಂದ್ರೆ ಸ್ಟಾರ್ಚ್ ಇರುತ್ತೆ. ಇದು ಒಂದು ದೊಡ್ಡ ಕಾಂಪ್ಲೆಕ್ಸ್ ಅಣು. ಈ ಅಮೈಲೇಸ್ ಏನ್ ಮಾಡುತ್ತೆ ಅಂದ್ರೆ, ಈ ದೊಡ್ಡ ಅಣುವನ್ನ ಕಟ್ ಮಾಡಿ ನಮ್ಮ ದೇಹಕ್ಕೆ ಶಕ್ತಿ ಕೊಡೋದಕ್ಕೆ, ಸುಲಭವಾಗಿ ಬಳಸೋಕೆ ಆಗುವಂತ ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತೆ. ಅಂದ್ರೆ ಜೀರ್ಣಕ್ರಿಯೆಯ ಫೌಂಡೇಶನ್ ಹಾಕೋದೇ ಇಲ್ಲಿ. ಓಕೆ, ಬಾಯಲ್ಲಿ ಮೊದಲ ಹಂತ ಮುಗೀತು. ಈಗ ಆಹಾರ ಅನ್ನನಾಳದ ಮೂಲಕ ಪ್ರಯಾಣ ಮಾಡಿ ತನ್ನ ಮುಂದಿನ ಸ್ಟಾಪ್ ಅಂದ್ರೆ ನಮ್ಮ ಜಠರ ಅಥವಾ ಹೊಟ್ಟೆಯನ್ನ ತಲುಪುತ್ತೆ. ಇಲ್ಲಿಗ್ ಬಂದಾಗ ವಾತಾವರಣ ಪೂರ್ತಿ ಚೇಂಜ್ ಆಗಿರುತ್ತೆ. ನಮ್ಮ ಹೊಟ್ಟೆ ಇದೆಯಲ್ಲ, ಅದೊಂದು ರೀತಿ ಆಸಿಡ್ ಟ್ಯಾಂಕ್ ಇದ್ದಾಗೆ, ತುಂಬಾ ಅಸಿಡಿಕ್ ಆಗಿರುತ್ತೆ. ಆದರೆ ಈ ಆಮ್ಲೀಯ ವಾತಾವರಣ ಸುಮ್ಮನೆ ಇರೋದಲ್ಲ, ಅದಕ್ಕೊಂದು ದೊಡ್ಡ ಕಾರಣನೇ ಇದೆ. ನಮ್ಮ ಜೀರ್ಣಕ್ರಿಯೆಯ ಮುಂದಿನ ಹಂತಕ್ಕೆ ಇದು ತುಂಬಾನೇ ಮುಖ್ಯ. ಈ ಪವರ್ಫುಲ್ ಆಸಿಡ್ ಯಾವುದು ಗೊತ್ತಾ? ಅದೇ ಹೈಡ್ರೋಕ್ಲೋರಿಕ್ ಆಸಿಡ್. ಇದರ ಕೆಲಸ ಬರೀ ಆಹಾರವನ್ನ ಕರಗಿಸೋದಷ್ಟೇ ಅಲ್ಲ, ಬದಲಿಗೆ ಇದು ಒಂದೇ ಸಮಯದಲ್ಲಿ ಎರಡು ಬಹಳ ಮುಖ್ಯವಾದ ಕೆಲಸಗಳನ್ನ ಮಾಡುತ್ತೆ. ಏನದು ಆ ಎರಡು ಕೆಲಸಗಳು? ಮೊದಲನೇದು, ಇದು ಪೆಪ್ಸಿನ್ ಅನ್ನೋ ಇನ್ನೊಂದು ಇಂಪಾರ್ಟೆಂಟ್ ಎನ್ಸೈಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಪ್ರೋಟೀನ್ಗಳನ್ನ ಜೀರ್ಣ ಮಾಡಕ್ಕೆ ಈ ಪೆಪ್ಸಿನ್ಗೆ ಅಸಿಡಿಕ್ ವಾತಾವರಣ ಬೇಕೇ ಬೇಕು. ಇನ್ನು ಎರಡನೇದು, ಇದು ನಮ್ಮ ಬಾಡಿಗೆ ಒಂದು ರೀತಿ ಸೆಕ್ಯೂರಿಟಿ ಗಾರ್ಡ್ ಥರ ಕೆಲಸ ಮಾಡುತ್ತೆ. ಅಂದ್ರೆ ಆಹಾರದ ಜೊತೆ ಏನಾದರೂ ಕೆಟ್ಟ ಬ್ಯಾಕ್ಟೀರಿಯಾ, ಸೂಕ್ಷ್ಮಜೀವಿಗಳು ಒಳಗೆ ಬಂದ್ರೆ ಈ ಆಸಿಡ್ ಅವೆಲ್ಲವನ್ನು ಸಾಯಿಸ್ಬಿಡುತ್ತೆ. ಸರಿ, ಈಗ ಆಹಾರ ಜೀರ್ಣ ಆಯ್ತು, ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಸಣ್ಣ ಕರಳಿನಲ್ಲಿ ಹೀರಿಕೊಳ್ಳಪಟ್ವು. ಆದರೆ ಈ ಪೋಷಕಾಂಶಗಳನ್ನ ದೇಹದ ಮೂಲೆ ಮೂಲೆಗೂ ತಲುಪಿಸ್ಬೇಕಲ್ವಾ? ಇಲ್ಲಿಗೆ ಎಂಟ್ರಿ ಕೊಡೋದೇ ಲಿಂಫ್ ಅಂದ್ರೆ ದುಗ್ಧರಸ. ಹೌದು, ಜೀರ್ಣವಾದ ಮೇಲೆ ಪೋಷಕಾಂಶಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಒಂದು ದಾರಿ ಬೇಕು. ಎಲ್ಲಾ ಪೋಷಕಾಂಶಗಳು ರಕ್ತ ಸೇರ್ತವೆ. ಆದ್ರೆ ಕೊಬ್ಬು ಅಂದ್ರೆ ಫ್ಯಾಟ್ಸ್ ಇದೆಯಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಡೆಲಿವರಿ ಸಿಸ್ಟಮ್ ಬೇಕು. ಆ ಸ್ಪೆಷಲ್ ಸಿಸ್ಟಮ್ ಇದೆಯಲ್ಲ, ಅದೇ ಲಿಂಫ್ ಅಥವಾ ದುಗ್ಧರಸ. ಇದೊಂದು ದ್ರವ. ಇದು ನಮ್ಮ ರಕ್ತ ಸಂಚಾರ ವ್ಯವಸ್ಥೆಗೆ ಪ್ಯಾರಲಲ್ ಆಗಿ ಕೆಲಸ ಮಾಡೋ ಒಂದು ಅದ್ಭುತ ನೆಟ್ವರ್ಕ್. ಈ ಲಿಂಫ್ ಸಿಸ್ಟಮ್ನ ಎರಡು ಮುಖ್ಯ ಕೆಲಸಗಳಿವೆ. ಒಂದು, ಜೀರ್ಣವಾದ ಕೊಬ್ಬನ್ನ ಅಂದ್ರೆ ಫ್ಯಾಟ್ಸ್ ಅನ್ನ ರಕ್ತಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು. ಎರಡನೇದು, ನಮ್ಮ ದೇಹದ ಸೆಲ್ಸ್ಗಳ ಸುತ್ತ ಸೇರ್ಕೊಳ್ಳೋ ಎಕ್ಸ್ಟ್ರಾ ನೀರನ್ನ ಮತ್ತೆ ರಕ್ತಕ್ಕೆ ವಾಪಸ್ ಕಳಿಸಿ ಬಾಡಿಯಲ್ಲಿ ಫ್ಲೂಯಿಡ್ ಬ್ಯಾಲೆನ್ಸ್ ಕಾಪಾಡೋದು. ಇಲ್ಲಿಯವರೆಗೆ ನಾವು ಈ ಪಯಣದ ಬೇರೆ ಬೇರೆ ಭಾಗಗಳನ್ನ ನೋಡಿದ್ವಿ ಅಲ್ವಾ? ಬಾಯಿಂದ ಶುರುವಾಗಿ ಹೊಟ್ಟೆ, ಆಮೇಲೆ ಲಿಂಫ್ ಸಿಸ್ಟಮ್. ಈಗ ಇವೆಲ್ಲ ಸೇರಿ ಒಂದು ಸುಂದರವಾದ ಸಂಗೀತದ ಥರ ಹೇಗೆ ಒಟ್ಟಾಡಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಮ್ಮೆ ನೆನ್ಪಾಡ್ಕೊಳ್ಳೋಣ. ಮೊದಲು ಬಾಯಲ್ಲಿ ಲಾಲಾರಸ. ಅದು ತನ್ನಲ್ಲಿರೋ ಅಮೈಲೇಸ್ ಎನ್ಸೈಮ್ನಿಂದ ಪಿಷ್ಟವನ್ನ ಒಡೆದು ಜೀರ್ಣಕ್ರಿಯೆಗೆ ಸ್ಟಾರ್ಟ್ ಕೊಡ್ತು. ಆಮೇಲೆ ಆಹಾರ ಹೊಟ್ಟೆಗೆ ಬಂತು. ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಎನ್ಸೈಮ್ಸ್ಗಳನ್ನ ಆಕ್ಟಿವೇಟ್ ಮಾಡ್ತು. ಜೊತೆಗೆ ಕೆಟ್ಟ ಸೂಕ್ಷ್ಮಜೀವಿಗಳನ್ನ ಸಾಯಿಸಿ ನಮ್ಮನ್ನ ರಕ್ಷಣೆ ಮಾಡ್ತು. ಕೊನೆಗೆ ಲಿಂಫ್ ಸಿಸ್ಟಮ್. ಇದು ಜೀರ್ಣವಾದ ಕೊಬ್ಬನ್ನ ದೇಹದ ಎಲ್ಲ ಭಾಗಕ್ಕೆ ಸಾಗಿಸೋಕೆ ಮತ್ತು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೋಡಿದ್ರಲ್ಲ, ಜೀರ್ಣಕ್ರಿಯೆ ಅಂದ್ರೆ ಅದು ಸುಮ್ಮನೆ ಒಂದು ಪ್ರೋಸೆಸ್ ಅಲ್ಲ. ಅದು ಬಾಯಿಂದ ಹಿಡಿದು ರಕ್ತ ಸೇರೋವರೆಗೂ ಪ್ರತಿಯೊಂದು ಹಂತದಲ್ಲೂ ಪರ್ಫೆಕ್ಟಾಗಿ ಒಟ್ಟಾಗಿ ಕೆಲಸ ಮಾಡೋ ಒಂದು ಅದ್ಭುತವಾದ ಆಂತರಿಕ ವ್ಯವಸ್ಥೆ. ಇವತ್ತು ನಾವು ನೋಡಿದ್ದು
ಜೀರ್ಣಕ್ರಿಯೆಯ ಒಂದು ಸಣ್ಣ ಝಲಕಷ್ಟೇ. ನಮ್ಮ ದೇಹದಲ್ಲಿ ಈ ರೀತಿ ಆಟೋಮ್ಯಾಟಿಕ್ ಆಗಿ ನಡೆಯೋ ಅದೆಷ್ಟೋ ಅದ್ಭುತ ವ್ಯವಸ್ಥೆಗಳಿವೆ. ಹಾಗಿದ್ರೆ ನಮ್ಮ ದೇಹದ ಈ ರೀತಿಯ ಅಮೇಜಿಂಗ್ ಸಿಸ್ಟಮ್ಗಳ ಬಗ್ಗೆ ಇನ್ನೇನು ಕಲಿಬಹುದು? ಯೋಚನೆ ಮಾಡ್ತಾ ಇರೋಣ, ಕುತೂಹಲವನ್ನ ಜೀವಂತವಾಗಿಟ್ಕೊಂಡಿರೋಣ.